ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೂಕರ್ ಪ್ರಶಸ್ತಿ ದೇಶಕ್ಕೆ ಹೆಮ್ಮೆ ಪಡುವಂತ ವಿಚಾರ. ಆದರೆ ಮಹಿಳೆಯರನ್ನ ಆರ್ಎಸ್ಎಸ್ ಒಪ್ಪಲ್ಲ, ಹಾಗಾಗಿ ಹಿಂದೂ ಕೋಡ್ ಬಿಲ್ ಬಿದ್ದು ಹೋಯಿತು. ಬಾನುಗೂ ನಿಸಾರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಮೇಲ್ಮನೆ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ವಿರೋಧ ಪಡಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿರೋ ಹೇಳಿಕೆ. ಬಾನುಗೂ ನಿಸಾರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಬಿಜೆಪಿಯವರು ಇದನ್ನು ಒಪ್ಪಲ್ಲ, ಅದರಲ್ಲೂ ಮಹಿಳೆಯರಿಗೆ ಮಣೆ ಹಾಕಿದ್ರೆ ಒಪ್ಪಲ್ಲ ಅಂತ. ಈಗ ದೇವ್ರೇ, ದಸರಾ ಹಬ್ಬ ಅಂತಕ್ಕಂಥದ್ದು ಒಂದು ರಾಜವಂಶದ ಒಂದು ಕಾರ್ಯಕ್ರಮ. ರಾಜವಂಶದಲ್ಲಿ ಅದರಲ್ಲೂ ಸಹ ಮೈಸೂರು ಮಹಾರಾಜರು ಒಂದು ಪ್ರಗತಿಪರ ಮಹಾರಾಜರು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಮಹಾರಾಜರನ್ನ ಒಂದು ದಸರಾಕ್ಕೆ ಮಾತ್ರ ಸ್ಥಿಮಿತ ಮಾಡಲಿಕ್ಕೆ ಹೋಗ್ತಕ್ಕಂಥ ವಿಚಾರ ದುಃಖಕರವಾದ ವಿಚಾರ. ಸಾಮಾಜಿಕ ನ್ಯಾಯದ ಹರಿಕಾರ 1918ನೇ ಇಸ್ವಿಯಲ್ಲೇ ಎಲ್ಲರಿಗೂ ಸಹ ಸಮಾನತೆ ಸಿಗಬೇಕು ಅಂತೇಳಿ ಸಮಾಜದ ಬಗ್ಗೆ ಯೋಚನೆ ಮಾಡಿದಂಥ ಮಹಾನ್ ಮಹಾರಾಜರ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಮಹಾರಾಜರ ವಂಶರ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಆದಮೇಲೆ ಸಂವಿಧಾನದಲ್ಲಿ ಎಲ್ಲ ದೇಶದ ಪ್ರಜೆಗಳಿಗೂ ಸಹ ಅದರಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರ ಇದೆ. ಮಹಾರಾಜರ ಮನೆ ಒಳಗಡೆ ನಡೀತದೆ ಅಂತ ನೋಡಿ, ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅದು ಇವ್ರು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಮತ್ತು RSSಗೆ ಏನು ಹೊಟ್ಟೆ ನೋವು ಅಂತ ಹೇಳಿದ್ರೆ, ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಮತ್ತು ಅವರ ಹಿಂದುತ್ವ ಯೂನಿವರ್ಸಿಟಿನಲ್ಲಿ ಯಾರಿಗೂ ಸಹ ಬುಕ್ಕರ್ ಪ್ರಶಸ್ತಿ ಬಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರ ಜಾಯಮಾನದಲ್ಲಿಲ್ಲ, ಬರೋದೂ ಇಲ್ಲ. ಗೋಬರ್ ಯೂನಿವರ್ಸಿಟಿಯವರು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಪ್ರಪಂಚ ಹೆಮ್ಮೆ ಬೀಳಬೇಕಾದಂಥ ವಿಚಾರ. ಒಬ್ಬ ಸಾಮಾನ್ಯ ಮಹಿಳೆ ಸಮ ಸಮಾಜ ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಬರಹಗಾರರು, ಅವರಿಗೆ ಕರ್ನಾಟಕ ರಾಜ್ಯದ ಒಂದು ಗೌರವವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಇವರು ಅಪಸ್ವರ ಹೇಳಿದ್ರೆ ಇವರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗತ್ತೆ. ಈಗ ದೇವ್ರೇ, ದಸರಾ ಹಬ್ಬ ಅಂತಕ್ಕಂಥದ್ದು ಒಂದು ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಅಂದರೆ ಈಗಾಗಲೇ ಬಿಜೆಪಿಗರು ಅನೇಕರು ಬಾನು ಮುಷ್ತಾಕ್ ಅವರನ್ನ ಈ ಒಂದು ದಸರಾ ಉದ್ಘಾಟನೆಗೆ ಅಂತೇಳಿ ಆಯ್ಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಡಿಸ್ತಾ ಇದ್ರಲ್ಲ, ಅದಕ್ಕೆ ಇವರು ಕೊಟ್ಟಿರುವಂಥ ಹೇಳಿಕೆ. ಅರಮನೆ ಒಳಗಡೆ ಹೋಗಿ ಅವರ ಪೂಜಾ ವಿಧಿವಿಧಾನಗಳಲ್ಲಿ ಭಾಗಿಯಾಗೋದಕ್ಕೇನೋ ವಿರೋಧ ಪಡಿಸಿದ್ರೆ ಹೌದಪ್ಪ ಅನ್ಬೋದಿತ್ತು. ಬಟ್ ಬಾನು ಮುಷ್ತಾಕ್ ಅವರು ಪಡೆದಿರುವಂಥ ಪ್ರಶಸ್ತಿ ಏನಿದೆ, ಬೂಕರ್ ಪ್ರಶಸ್ತಿ, ಇದೇ ಮೊದಲ ಬಾರಿಗೆ ಇಂಥ ಹೆಮ್ಮೆ ಪಡುವಂಥ ವಿಚಾರವನ್ನು, ದೇಶಕ್ಕೆ ಹೆಮ್ಮೆ ಪಡುವಂಥ ಕೆಲಸವನ್ನು ಅವ್ರು ಮಾಡಿರೋದು. ಅಂಥದ್ರಲ್ಲಿ ಅವರಿಗೆ ಆಯ್ಕೆ ಮಾಡಿರೋದು, ಆಹ್ವಾನ ಕೊಟ್ಟಿರೋದು ಏನು ತಪ್ಪಲ್ಲ. ಬಿಜೆಪಿಯವರು ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿ ಆಡ್ತಾರೆ, ಮಹಿಳೆಯರಿಗೆ ಪ್ರಾಶಸ್ತ್ಯ ಕೊಡೋದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಅವರ ಈ ವಿಚಾರವನ್ನು ನಾವು ಮತ್ತೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿರೋದು.